ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್, ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. ಅದರಲ್ಲೂ ಕೂಡ ಮುಖ್ಯವಾಗಿ ಈ AHO ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಓದಬೇಕು ಮತ್ತು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಅಪ್ರೋಚ್ ಹೇಗಿರಬೇಕು, ಹೇಗೆ ಓದಬೇಕು ಮತ್ತು ಎಲ್ಲಿಂದ ಓದಬೇಕು ಅನ್ನೋದನ್ನು ಡಿಟೇಲ್ ಆಗಿ ನೋಡೋಣ. ಇನ್ನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಈ ಒಂದು AHO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಪೇಪರ್ 1 ಇರ್ಬೋದು, ಹಾಗೆ ಪೇಪರ್ 2, ಇದರಲ್ಲಿ ಕ್ಲಾಸಸ್, ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ. ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೋರ್ಸ್ ಅಂತ ಹೇಳಿ ತಾವು ಕಾಮೆಂಟ್ ಮಾಡಿದ್ರೆ ಈ ಕೋರ್ಸ್ನ ಲಿಂಕ್ ಕೂಡ ತಮಗೆ ಸಿಗುತ್ತೆ ಅಂತ ಹೇಳ್ತಾ, ಕಮಿಂಗ್ ಟು ದ ಪಾಯಿಂಟ್, ಈ ಒಂದು ಪರೀಕ್ಷೆಗೆ ಏನು ಓದಬೇಕು, AHO ಪರೀಕ್ಷೆಗೆ ಸ್ಪೆಸಿಫಿಕ್ ಆಗಿ ಏನು ಓದಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಪೇಪರ್ಸ್ ಇದೆ. ಎರಡೂ ಕೂಡ 100 ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇನ್ನು ಪತ್ರಿಕೆ 1 GK ಪೇಪರ್ಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನು ಕೇಳ್ತಾರೆ, ಮುಖ್ಯವಾಗಿ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಇಂಪಾರ್ಟೆಂಟ್ ಆಗಿ ಪ್ರಚಲಿತ ಘಟನೆಗಳೇನಿದೆ, ಪ್ರಚಲಿತ ಘಟನೆಗಳು 2025 ಜೂನಿಂದ ಇಲ್ಲಿಯ ತನಕ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅದರ ಜೊತೆಗೆ ಹಿಸ್ಟ್ರಿ ಇರ್ಬೋದು, ಹಾಗೆ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಈ ಸಬ್ಜೆಕ್ಟ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಹಿಸ್ಟ್ರಿಯಲ್ಲಿ ಮುಖ್ಯವಾಗಿ ಕರ್ನಾಟಕ ಹಿಸ್ಟ್ರಿ ಇರ್ಬೋದು, ಹಾಗೆ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ. ಜಿಯೋಗ್ರಫಿಯಲ್ಲಿ ಕರ್ನಾಟಕದ ಭೂಗೋಳ, ಭಾರತದ ಭೂಗೋಳ ಮತ್ತು ಭೌತಿಕ ಭೂಗೋಳ, ಹಾಗೆ ಸಂವಿಧಾನ, ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ, ಹಾಗೆ ಎಕಾನಮಿ, ಇಂಡಿಯನ್ ಎಕಾನಮಿ, ಕರ್ನಾಟಕ ಎಕಾನಮಿ ಮತ್ತು ಮೆಂಟಲ್ ಎಬಿಲಿಟಿ, ಈ ಸಬ್ಜೆಕ್ಟ್ಸ್ ಮೇಲೆ ಮುಖ್ಯವಾಗಿ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇನ್ನು ಪತ್ರಿಕೆ 2 ಹಾರ್ಟಿಕಲ್ಚರ್ ಪೇಪರ್. ಹಾರ್ಟಿಕಲ್ಚರ್ ಪೇಪರಲ್ಲಿ ನಿಮಗೆ 4 ವರ್ಷ ಡಿಗ್ರಿಯಲ್ಲಿ ಏನು ಕಲ್ತಿದ್ದೀರಾ ಆ ಒಂದು ಸಿಲೆಬಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರ ಒಂದು ಕಂಪ್ಲೀಟ್ ಸಿಲೆಬಸ್ ಇವನ್ KA ವೆಬ್ಸೈಟಲ್ಲೂ ಕೂಡ ಆಲ್ರೆಡಿ ಅಪ್ಡೇಟ್ ಇದೆ. ಇವನ್ ಜಾಯಿನ್ ಟು ಲರ್ನ್ ವಾಟ್ಸಪ್ ಗ್ರೂಪಲ್ಲೂ ಕೂಡ ಅದು ಅಪ್ಡೇಟ್ ಇರುತ್ತೆ. ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಆಲ್ರೆಡಿ ಗೊತ್ತಿರೋ ಹಾಗೆ, ಫ್ರೂಟ್ ಸೈನ್ಸ್ ಬರುತ್ತೆ, ಹಾಗೆ ವೆಜಿಟೇಬಲ್ ಸೈನ್ಸು, ಪ್ಲಾಂಟೇಷನ್ ಕ್ರಾಪು, ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಕ್ರಾಪು, ಫ್ಲೋರಿಕಲ್ಚರು. ಸೊ ಏನು ಸಿಲೆಬಸ್ ಇದೆ ನಿಮಗೆ 4 ವರ್ಷ ಡಿಗ್ರಿಯಲ್ಲಿ ಕಂಪ್ಲೀಟ್ ಸಿಲೆಬಸ್ ಮೇಲೆ ನಿಮಗೆ 100 ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಹಾಗಾಗಿ ಎರಡೂ ಪೇಪರ್ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡಬೇಕು. ಅದರಲ್ಲೂ ಕೂಡ ಮುಖ್ಯವಾಗಿ ನೀವು ಪೇಪರ್ 2 ಪತ್ರಿಕೆ 2ರಲ್ಲಿ ಮೋರ್ ದ್ಯಾನ್ 65-70+ ಸ್ಕೋರ್ ಮಾಡಿದ್ರೆ ನಿಮಗೆ ಟಾರ್ಗೆಟಲ್ಲಿ ಲಿಸ್ಟಲ್ಲಿ ಕೂಡ ಇರ್ತೀರ. ಹಾಗಾಗಿ ಪತ್ರಿಕೆ 2 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎಲ್ಲಿಂದ ಓದಬೇಕು, ಸೋರ್ಸ್ ಆಫ್ ರೀಡಿಂಗ್ ಏನು? ಸೊ ಕಮಿಂಗ್ ಟು ದ ಪೇಪರ್ 1 ಪತ್ರಿಕೆ 1 GKಗೆ ಸಂಬಂಧಪಟ್ಟಂತೆ, ಸೊ ನೀವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ರೆ 6 to 12th ಬುಕ್ಸ್ 1 or 2 ಟೈಮ್ಸ್ ಓದಲೇಬೇಕು. ಎಲ್ಲ ಸಬ್ಜೆಕ್ಟ್ಸ್ ಮುಖ್ಯವಾಗಿ 6 to 12th ಬುಕ್ಸಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನು, ಸೈನ್ಸು, ಎಕಾನಮಿ, ಈ ಒಂದು 5 ಸಬ್ಜೆಕ್ಟ್ಸ್ ಮೇಲೆ ಈ 6 to 12th ಬುಕ್ಸಲ್ಲಿ ಕವರ್ ಮಾಡಬೇಕು. ಅದು ಆದಮೇಲೆ ನಿಮಗೆ ಇಫ್ ಟೈಮ್ ಪಾಸಿಬಿಲಿಟಿ ಇತ್ತು ಅಂದರೆ ರೆಫರೆನ್ಸ್ ಬುಕ್ಸ್ಗೂ ಕೂಡ ಹೋಗಬೇಕಾಗತ್ತೆ. ಇನ್ನು ಈ ಪತ್ರಿಕೆ 1 GKಗೆ ಸಂಬಂಧಪಟ್ಟಂತೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಆಲ್ರೆಡಿ ಕ್ಲಾಸಸ್ ನಡೀತಾ ಇದೆ, ಹಾಗೆ ನೋಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ, ಇವನ್ ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಅದನ್ನು ಕೂಡ ತಾವು ರೆಫರ್ ಮಾಡ್ಬೋದು, ಅಲ್ಲಿಂದ ಕೂಡ ತಾವು ಓದಬಹುದು. ಇನ್ನು ಪತ್ರಿಕೆ 2 ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತೆ ಏನು ಓದಬೇಕು, ಎಲ್ಲಿಂದ ಓದಬೇಕು ಅನ್ನೋದನ್ನು ನೋಡೋಣ. ಇದು ಕೂಡ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕ್ಲಾಸಸ್ ನಡೀತಾ ಇದೆ, ಹಾಗೆ ನೋಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ, ಟೆಸ್ಟ್ ಸೀರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಜಾಯಿನ್ ಟು ಲರ್ನ್ ಆ್ಯಪ್ ಪ್ಲಾಟ್ಫಾರ್ಮ್ನಲ್ಲಿ ನಿಮಗೆ ಕಂಪ್ಲೀಟ್ ಒಂದೇ ಕಡೆ ಸಿಕ್ಬಿಡುತ್ತೆ. ಇಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಓನ್ ಆಗಿ ಅಂತಂದರೆ ಡಿಗ್ರಿ ನೋಟ್ಸ್ ಅಥವಾ ಆಥರ್ ಬುಕ್ಸಲ್ಲಿ ಬೇಸಿಕ್ ಹಾರ್ಟಿಕಲ್ಚರ್, ಇನ್ಸ್ಟೆಂಟ್ ಹಾರ್ಟಿಕಲ್ಚರ್, ಗ್ಲಾಸ್ಟರ್ಸ್ ಆಫ್ ಹಾರ್ಟಿಕಲ್ಚರ್, ಸೊ ಇದನ್ನು ತಾವು ರೆಫರ್ ಮಾಡ್ಬೋದು. ಸೊ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ತಾವು ಓದಬೇಕಾಗತ್ತೆ. ಹಾಗಾದರೆ ಹೇಗೆ ಓದಬೇಕು, ಈ ಎಕ್ಸಾಮ್ಗೆ ಹೇಗೆ ಅಪ್ರೋಚ್ ಇರಬೇಕು? ಸೊ ನಿಮ್ಮ ಟಾರ್ಗೆಟ್ ಏನಿದೆ, ಮೋರ್ ದ್ಯಾನ್ 70%, 75% ನಾವು ಸ್ಕೋರ್ ಮಾಡೋಕ್ಕೆ ಟಾರ್ಗೆಟ್ ಇಟ್ಕೋಬೇಕು. ಪೇಪರ್ 1ನಲ್ಲಿ 100 ಕ್ವಶನ್ಗೆ ಮೋರ್ ದ್ಯಾನ್ 65 ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು. ಪೇಪರ್ 2ನಲ್ಲೂ ಕೂಡ 100 ಕ್ವಶನ್ಗೆ ಮೋರ್ ದ್ಯಾನ್ 70+ ಕ್ವಶನ್ಸು ಕರೆಕ್ಟ್ ಆಗಬೇಕು. ಯಾಕಂದರೆ ನಂಬರ್ ಆಫ್ ಪೋಸ್ಟ್ ಕೂಡ ಕಮ್ಮಿ ಇದೆ. ಹಾಗಾಗಿ ಒಂದು ಸಿಸ್ಟಮ್ಯಾಟಿಕ್ ಟೈಮ್ ಟೇಬಲ್ನಲ್ಲಿ ತಾವು ಸ್ಟಡಿ ಮಾಡ್ಬೋದು.
ಸೊ ಈ ಒಂದು ಸಿಸ್ಟಮ್ಯಾಟಿಕ್ ಟೈಮ್ ಟೇಬಲ್ ಆನ್ ಇನ್ ಯುವರ್ ಓನ್, ಅಂದರೆ ನೀವು ಯಾವ ರೀತಿ ನಿಮಗೆ ಒಂದು ಅಡ್ಜಸ್ಟ್ ಆಗುತ್ತೆ ಅಂತಹ ಟೈಮ್ ಟೇಬಲನ್ನು ಹಾಕೋಬಹುದು. ಸೊ ಇಲ್ಲ ಜಾಯಿನ್ ಟು ಲರ್ನ್ ವಾಟ್ಸ್ಆ್ಯಪ್ ಗ್ರೂಪಲ್ಲೂ ಕೂಡ ಒಂದು ಟೈಮ್ ಟೇಬಲ್ ಹಾಕಿದ್ದೀವಿ ನಾವು ಆಲ್ರೆಡಿ. ಸೊ ಅದನ್ನು ಕೂಡ ನಾವು ರೆಫರ್ ಮಾಡ್ಬೋದು ಏನು ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳೋಕ್ಕೆ. ಇನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಅಂತಂದರೆ 1 ಅವರ್ ತಾವು ಫಾರ್ ಎಕ್ಸಾಂಪಲ್ ಓದ್ತಾ ಇದ್ದೀರಾ ಅಂತಂದರೆ ಒಂದು 45 ಮಿನಿಟ್ಸ್ ತಾವು ಓದಬೇಕಾಗತ್ತೆ. 45 ಮಿನಿಟ್ಸಲ್ಲಿ ಒಂದು ಅರೌಂಡ್ 5 ಪೇಜಸ್ ಓದ್ತಾ ಇದ್ದೀರಿ ಅಂತಂತಂದರೆ ಸೊ ಅದಾದಮೇಲೆ 15 ಮಿನಿಟ್ಸ್ ಏನು ಮಾಡಬೇಕು, ಈ 5 ಪೇಜಸನ್ನು ರಿವಿಷನ್ ಮಾಡಬೇಕು. ಮತ್ತು ಕಂಪ್ಲೀಟ್ ಆಗಿ ಸೊ ಮೊಬೈಲನ್ನು ಫಾರ್ ಸ್ಟಡಿ ಪರ್ಪಸ್ಗೂ ಕೂಡ ನೀವೇನು ಯೂಸ್ ಮಾಡಬೇಕು ಅಂದರೆ ಎಂಡ್ ಆಫ್ ದ ಡೇಗೆ ಯೂಸ್ ಮಾಡಬೇಕು. ಎಂಡ್ ಆಫ್ ದ ಡೇ ಅಥವಾ ಇವಾಗ ಬುಕ್ಸ್ ಓದುವಾಗ ಅಥವಾ ನೀವು ನೋಟ್ಸ್ ಓದುವಾಗ ಸೊ ಮೊಬೈಲಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇನ್ನು ಎವ್ರಿ ಡೇ ಒಂದು ಸಿಸ್ಟಮೆಟಿಕ್ ಆಗಿ 8ರಿಂದ 10 ಅವರು ತಾವು ಸ್ಟಡಿ ಮಾಡಲೇಬೇಕು. ಯಾಕಂದರೆ ಎಕ್ಸಾಮ್ ಮೂಮೆಂಟ್ ಇರುತ್ತೆ, 8ರಿಂದ 10 ಅವರು ಸ್ಟಡಿ ಮಾಡಿದಾಗ ತಮಗೆ ಸಿಲೆಬಸ್ ಮೇಲೆ ಗ್ರಿಪ್ ಇರುತ್ತೆ. ಹಾಗಾಗಿ ಇದ್ರ ಮೇಲೆ ಮುಖ್ಯವಾಗಿ ಫೋಕಸ್ ಮಾಡಿ ಎವ್ರಿ ಡೇ 8 to 10 ಅವರ್ಸ್ ಸೊ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಸಿಸ್ಟಮೆಟಿಕ್ ಆಗಿ ಮಾಡಬೇಕಾಗುತ್ತೆ. ಮತ್ತು ಎವ್ರಿ ಸಂಡೇ ಒಂದು 5 ಡೇಸ್ ಏನು ಓದಿರ್ತೀರಾ, 6 ಡೇಸ್ ಏನು ಓದಿರ್ತೀರಾ ಅದನ್ನು ರಿವಿಷನ್ ಮಾಡ್ಬೋದು. ಹಾಗೆ ಎವ್ರಿ ಸಂಡೇ ಒಂದು MCQsಗಳನ್ನು ಕೂಡ ಸಾಲ್ವ್ ಮಾಡಬೇಕಾಗುತ್ತೆ. ಮತ್ತು ಎವ್ರಿ ಡೇ ನೈಟ್ 9 PM ಒಂದು MCQಗಳನ್ನು ಇವನ್ ಜಾಯಿನ್ ಟು ಲರ್ನ್ ಆ್ಯಪಲ್ಲೂ ಕೂಡ ತಾವು ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಇಷ್ಟೇನಿದೆ ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಇಷ್ಟು ಇವತ್ತಿನ ಡಿಸ್ಕಷನ್ ಇರುತ್ತೆ. ಇದ್ರ ಬಗ್ಗೆ ತಮಗೇನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ಕ್ವೈರೀಸ್ ಇತ್ತು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇವನ್ ಜಾಯಿನ್ ಟು ಲರ್ನ್ ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ, ಅಲ್ಲೂ ಕೂಡ ಮೆಸೇಜ್ ಮಾಡಬಹುದು. ಹಾಗೆ ವಾಟ್ಸ್ಆ್ಯಪ್ ಗ್ರೂಪಲ್ಲೂ ಕೂಡ ನಿಮ್ಮನ್ನು ಆ್ಯಡ್ ಮಾಡ್ತಾರೆ ಇಲ್ಲಿ ಮೆಸೇಜ್ ಮಾಡಿದ್ರೆ. ಹಾಗೆ ಇವತ್ತಿನ ಸೆಷನ್ ಬಗ್ಗೆ ತಮಗೇನಾದರೂ ಒಂದು ಡೌಟ್ಸ್ ಇದ್ದರೂ ಕೂಡ ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೂ ಕೂಡ ಈ ನಂಬರ್ಗೆ ಮೆಸೇಜ್ ಮಾಡಬಹುದು. ಮತ್ತು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಏನಿದೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.